ನಾವು ಹಲವಾರು ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಮತ್ತು ಕಂಪ್ಲೇಂಟ್ ಕೊಡುವ ಮುಖಾಂತರನೂ ಸಹ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಂಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸಹ ಯಾವುದೇ ಘಟಕಗಳಿಗೆ ಇವರು ಭೇಟಿ ಕೊಡದಲೆ ನಿರಂತರವಾಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದ್ರೂ ಸಹ ಬಿಡಿ ಭಾಗಗಳ ಕೊರತೆ ಎದ್ದು ಕಾಣ್ತಾ ಇದೆ. BMTCನಲ್ಲಿ ಬಿಡಿ ಭಾಗಗಳ ಕೊರತೆ ಯಾವ ರೀತಿಯಲ್ಲಿ ಇದೆ ಅಂತಂದರೆ, ಯಾವುದೇ ಡಿಪೋಗೆ ಹೋದ್ರೂ ಸಹ ವೈಪರ್ ಇಲ್ಲ, ಮಿರರ್ ಇಲ್ಲ, ಬ್ರೇಕ್ ಪ್ಯಾಡ್ಗಳು ಇರ್ತಕ್ಕಂಥದ್ದಿಲ್ಲ, ಮತ್ತು ಗ್ಲಾಸಿನ ಮುಂಭಾಗದ ಗ್ಲಾಸ್ಗಳು ಸಹ ಒಡೆದಿರ್ತವೆ. ಇಂಥ ಇದರಲ್ಲಿ ದುಸ್ಥಿತಿಯಲ್ಲಿ ಇವತ್ತು ಚಾಲಕರು ಗಾಡಿನ ಓಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾಕೆ ಇವತ್ತು ಮಾನವ ಹಕ್ಕು ಆಯೋಗದ ಗಂಟ ದೂರನ್ನು ತೆಗೆದುಕೊಂಡು ಹೋಗಿದ್ದೀವಿ ಅಂತಂದರೆ, ಸಂಪೂರ್ಣವಾಗಿ ಇಲ್ಲಿ ಆಗಿರ್ತಕ್ಕಂಥ ಈ ಥರ ಎಲ್ಲ ಥರದ ಅನಾಹುತಗಳಿಗೆ ಸಂಸ್ಥೆ ತೆಗೆದುಕೊಂಡಿರ್ತಕ್ಕಂಥ ಬೇಜವಾಬ್ದಾರಿತನ ಮತ್ತು ಘಟಕ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಕಿರುಕುಳಗಳು, ಅದೇ ಇರ್ತಕ್ಕಂಥ ಹಳೆ ಸಾಮಾನುಗಳನ್ನು ಬಸ್ಸುಗಳಿಗೆ ತೋರಿಸಿ ಮತ್ತೆ ತಿರ್ಗಿ ಹೊಸ ಥರದ ಬಿಲ್ಗಳನ್ನು ಮಾಡಿಕೊಂಡು ಅಧಿಕಾರಿಗಳು ಡ್ರೈವರ್ ಕಂಡಕ್ಟರ್ ಮೇಲೆ ಚಾರ್ಜ್ ಶೀಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರೋದ್ರ ವಿಚಾರವಾಗಿ ನಾವಿವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಗಳಿಗೆ ಒಂದು ವರದಿಯನ್ನು ಕೊಟ್ಟಿದ್ದೀವಿ. ಘಟಕ ಮಟ್ಟದಲ್ಲಿ ಈ ಥರ ಬಿಡಿ ಭಾಗಗಳ ವಿಚಾರದಲ್ಲಿ ನಡೆದಿರ್ತಕ್ಕಂಥ ಏನು ಹಗರಣಗಳೇನಿದೆ, ದಯಮಾಡಿ ಇದನ್ನು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಮಧ್ಯಪ್ರವೇಶ ಮಾಡಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೀವಿ ಸರ್. ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅಂತೇಳಿ.